ಹಲೋ ನನ್ನ ಬಳಗದ ಬಂಧುಗಳೇ, ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಬೇಡ ಅಂತ ಬಿಸಾಡೋ ಕೆಲವು ಹಣ್ಣಿನ ಸಿಪ್ಪೆಗಳಿಂದ, ಅದರ ತಿರುಳುಗಳಿಂದ ಏನಾದರೂ ಒಂದು ಅಡುಗೆ ಮಾಡ್ಕೊಳ್ತಾನೆ ಇರಬಹುದು. ಅದೇ ಥರ ಇವತ್ತು ಕಲ್ಲಂಗಡಿ ಸಿಪ್ಪೆಯ ತಿರುಳಿನಿಂದ ಒಂದು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ತಿರುಳಿನ ಮುಂಭಾಗ ಸ್ವಲ್ಪ ಹಣ್ಣಿನ ಭಾಗ ಇದ್ದದ್ದನ್ನು ಹಿಂದಿನ ಸಿಪ್ಪೆಯನ್ನು ಕತ್ತರಿಸಿಟ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ಬೇಕಾದಷ್ಟು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಸಿಪ್ಪೆಯ ತಿರುಳುಗಳನ್ನು ಬೇರೆ ಮಾಡ್ಕೊಂಡ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ದೊಡ್ಡ ತುಂಡುಗಳಿಂದ ಸಣ್ಣ ಸಣ್ಣ ತುಂಡುಗಳಾಗಿ ಪಲ್ಯಕ್ಕೆ ಬೇಕಾಗುವಷ್ಟು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ನನಗೊಂದು ದೊಡ್ಡ ಬೌಲಷ್ಟು ಆಗಿದೆ. ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಒಂದು ಸೌಂಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಾಣಲೆಗೆ ಒಂದು 1/4 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಕಡಲೆಬೇಳೆ, ಸ್ವಲ್ಪ ಹೆಂಗೆ ಹಾಕ್ಕೊಳ್ಳೋಣ, ಕರಿಬೇವು 4-5 ತುಂಡು ಮಾಡಿ ಹಾಕ್ಕೊಳ್ಳೋಣ. ಒಂದು 4 ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಈಗ ಹಚ್ಚಿಟ್ಕೊಂಡಿರೋ ಈ ಕಲ್ಲಂಗಡಿ ಸಿಪ್ಪೆ ತಿರುಳನ್ನು ಹಾಕ್ಕೊಂಡ್ಬಿಡೋಣ, ತುಂಡುಗಳನ್ನು. ಇದಕ್ಕೆ ನೀರು ಹಾಕೋದೇನು ಬೇಡ, ಇದರಲ್ಲೇ ಬಾಡ್ಕೊಳ್ಳುತ್ತೆ. ತಿರುಳಲ್ಲಿ ನೀರಿನ ಅಂಶ ಇರೋದ್ರಿಂದ ಮತ್ತೆ ಇದಕ್ಕೆ ನೀರು ಸೇರಿಸೋದೇನು ಬೇಡ. ಈಗ ಬೇಯ್ತಾ ಇರೋ ಪಲ್ಯಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ತುಂಡು ಬೆಲ್ಲ ಹಾಕ್ಕೋಬೇಕು. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಈಗ ಪಲ್ಯಕ್ಕೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣ. ನಿಂಬೆಹಣ್ಣು ಬೇಕಾದರೆ ಹಿಂಡ್ಕೋಬೋದು, ನಾನು ಹಾಕಕ್ಕೆ ಹೋಗಿಲ್ಲ. ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಬೇಕಾದರೆ ಮೇಲೆ ಹಾಕ್ಕೋಬೋದು. ಪಲ್ಯಗಳಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಲ್ಲ. ನೋಡಿದ್ರಲ್ಲ, ನಾವು ಬೇಡ ಅಂತ ಬಿಸಾಡೋ ಕಲ್ಲಂಗಡಿ ಸಿಪ್ಪೆಯ ತಿರುಳಿನಿಂದ ಒಂದು ಸೊಗಸಾದ ರೆಸಿಪಿ ತಯಾರಾಗಿದೆ. ಅಯ್ಯೋ, ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.